ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ, ನಾನು ಯಾವ ರೀತಿ ಮಾಡ್ತೀನಿ, ನನಗೆ ಬರಲ್ಲ, ನಾನು ಯಾವ ರೀತಿ ಎಳ್ಸ್ಕೊಂಡೆ ನಮ್ಮ ಆಂಟಿ ಹತ್ರ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಒಂದು ಸೇರು ಅಕ್ಕಿನ ನೆನೆ ಹಾಕಿದ್ದೆ. ನಾನು 4 ಪಾವ್ ಅಕ್ಕಿ, ಸೊಸೈಟಿ ಅಕ್ಕಿನ ನೆನೆ ಹಾಕಿದ್ದೆ. ಚೆನ್ನಾಗಿ ತೊಳೆದು ಒಂದು 4-5 ಸಲ ತೊಳಿಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಸ್ಬೇಕು. ಅದು ತುಂಬ ನೀರು ಹಾಕ್ಬಿಟ್ಟು ನೆನೆಸ್ಬೇಕು. ಒಟ್ಟು 3 ದಿನ ನೆನೆಸ್ಬೇಕು. ನಾನು ಶನಿವಾರನೇ ನೆನೆಸಿದ್ದೆ. ಶನಿವಾರ ಬೆಳಗ್ಗೆ ನೆನೆಸಿ ಸಂಜೆ ಒಂದು ಸಲ ತೊಳೆದು ನೀರು ಚೆಲ್ಲಬೇಕು. ಹಾಗೆ ಭಾನುವಾರ ಬೆಳಗ್ಗೆನೂ ತೊಳೆದ್ಬಿಟ್ಟು ನೀರು ಚೆಲ್ಲಬೇಕು. ಹಾಗೆ 3 ಸಲ ಮಾಡಬೇಕು. ನಾವು ಸೋಮವಾರ ಮಾಡ್ತೀವಿ ಮಧ್ಯಾಹ್ನ ಅಂದರೆ ಬೆಳಗ್ಗೆನೇ ಒಂದು 2 ಅವರ್ ಮುಂಚೆ ನೀರನ್ನ ಚೆನ್ನಾಗಿ ಸೋಸಿಬಿಟ್ಟು, ಚೆನ್ನಾಗಿ ತೊಳೆದು ನೀರು ಸೋಸಿಬಿಟ್ಟು ಅದನ್ನು ಒಂದು ಬಟ್ಟೆ ಮೇಲೆ ಆರಕ್ಕೆ ಹಾಕಬೇಕು. ನಾನೆಲ್ಲ 3 ದಿನವೂ ಆ ಥರ ನೀರು ಚೇಂಜ್ ಮಾಡಿ ಚೆನ್ನಾಗಿ ತೊಳೆದು ನೆನೆ ಹಾಕಿ ನಾನು ಚೆನ್ನಾಗಿ ತೊಳೆದು ಸೋರಾಕಿದ್ದೆ. ಎಲ್ಲ ಜಾಲರಿಗೆ ಹಾಕಿ ಸೋರಾಕ್ದೆ. ನಮ್ಮ ಮನೇಲಿ ಜಾಲರಿ ಇದೆ, ಅದಕ್ಕೆ ಹಾಕ್ಬಿಟ್ಟು ಸೋರಾಕ್ಬಿಟ್ಟು ಆಮೇಲೆ ನಾನು ಬಟ್ಟೆಗೆ ಒಣಗಾಕ್ತೆ. ನಾನು ಬಟ್ಟೆ ಮೇಲೆ ಚೆನ್ನಾಗಿ ಆರಬೇಕದು. ಒಂದು ಬಿಳಿ ಪಂಚೆ ಮೇಲೋ ಅದ್ರ ಮೇಲೆ ನಾವು ಯಾವ್ದು ಕಾಟನ್ ಬಟ್ಟೆ ಮೇಲೋ ಆರಕ್ಕೆ ಹಾಕ್ಬೇಕು ಅದನ್ನು. ಕಜ್ಜಾಯ ಅಂದ್ರೇ ಯಾರಿಗಿಷ್ಟ ಹೇಳಿ? ಎಲ್ಲರಿಗೂ ಇಷ್ಟ. ಕಜ್ಜಾಯ ಅಂದರೆ ಸಾಂಪ್ರದಾಯಿಕ ತಿಂಡಿ. ತುಂಬ ವರ್ಷಗಳ ಹಿಂದೆಯಿಂದಲೂ ಕಜ್ಜಾಯ ಮಾಡ್ಕೊಬಂದಿದ್ದಾರೆ. ಯಾವುದೋ ಮದುವೆ ಸಂಭ್ರಮ, ಯಾವುದೇ ಒಂದು ಹಬ್ಬಗಳಲ್ಲಿ, ದೀಪಾವಳಿ ಹಬ್ಬದಲ್ಲಂತೂ ಕಜ್ಜಾಯ ಮಾಡೇ ಮಾಡ್ತಾರೆ. ಹಾಗೆ ಮದುವೆಗಳಿಗೆ ಗಂಡಿನ ಮನೆಯಿಂದ ಹೆಣ್ಣಿನ ಮನೆಗೆ ತಿಂಡಿ ಕೊಟ್ಟು ಕಳಿಸ್ಬೇಕಾದ್ರು ಅಷ್ಟೇ ಕಜ್ಜಾಯ ಮಾಡಿ ಕೊಟ್ಟು ಕಳಿಸ್ತಾರೆ. ಹಂಡೆ ತುಂಬ ಇಲ್ಲ ಬಾಕ್ಸ್ ತುಂಬ ಕಜ್ಜಾಯಗಳು ಮಾಡ್ತಾರೆ. ಒಬ್ಬರು ಮನೆಗೆ ತಿಂಡಿ ತಗೊಂಡೋಗ್ಬೇಕು ಅಂದರೂ ಕಜ್ಜಾಯ ಮಾಡ್ತಾರೆ. ನಾನು ನೋಡಿ ಈ ಥರ ಎಲ್ಲ ಒಣಗಾಕೊಂಡಿದ್ದೆ. ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕೊಂಡಿದ್ದೆ. ಅದೆಲ್ಲ ನೀರು ಆರಬೇಕು. ನೀರು ಆರಿದ್ಮೇಲೆ ಮಿಕ್ಸಿಲಿ ಪುಡಿ ಮಾಡಬೇಕು. ಇದನ್ನು ಚೆನ್ನಾಗಿ ಪುಡಿ ಮಾಡಿ ಹಿಂಗೆ ಕೈಯಲ್ಲಿ ಹಿಂಗೆ ಮುದ್ದಿದ್ರೆ ಮೆತ್ಕಾಗಬೇಕು. ನೋಡಿ ಪುಡಿ ಮಾಡಿಬಿಟ್ಟು ಜಲಿಸ್ಕೊತಾ ಇದ್ದೀನಿ. ನಾನೆಲ್ಲ ಜಲಿಸ್ಕೊಂಡೆ. ಅದು ರವೆನೂ ಸಿಗುತ್ತೆ ಸ್ವಲ್ಪ. ರವೆ ಥರದ್ದೆಲ್ಲ ಎತ್ತಿಟ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಜಲಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು. ಹಾಗೆ ಬೆಲ್ಲನ ನಾವು 1:2 ಥರ 2 ಪಾವ್ ಅಕ್ಕಿ ಹಿಟ್ಟಿಗೆ 4 ಪಾವ್ ಅಕ್ಕಿಗೆ ಒಂದು 2 ಪಾವು 3 ಪಾವು ಹಾಕಬೇಕು ಬೆಲ್ಲನ. ಸ್ವಲ್ಪ ನೀರು ಹಾಕಬೇಕು. ಒಂದು ಸಣ್ಣ ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ನೀರು ಹಾಕಬೇಕಷ್ಟೇ. ಹಾಕ್ಬಿಟ್ಟು ಪಾಕಕ್ಕೆ ಇಡಬೇಕು. ಪಾಕಕ್ಕೆ ಇಟ್ಬಿಟ್ಟು ಅಂದರೆ ಕಲ್ಲಿಗಿಲ್ಲಿದ್ರೆ ಸೋಸ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಚೆನ್ನಾಗಿದ್ರೆ ಬೆಲ್ಲನ ಹಂಗೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಸೋದು. ಚೆನ್ನಾಗಿ ಹಿಟ್ಟು ಹಾಕ್ಬಿಟ್ಟು ತಿರುಗ್ಸೋದು. ನಮ್ಮ ಆಂಟಿ ನನಗಿದು ಹೇಳ್ಕೊಟ್ಟಿದ್ದು. ನಮ್ಮ ಆಂಟಿ ಬಂದಿದ್ದರು, ಚಂದ್ರಮ್ಮ ಆಂಟಿ ಅಂತ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಕಜ್ಜಾಯದ ಹಿಟ್ಟೆಲ್ಲ. ನಮ್ಮ ಅಕ್ಕನೂ ಮಾಡ್ತಾರೆ, ನಮ್ಮ ಮಂಜುಳಕ್ಕ. ಹಾಗೆ ನಮ್ಮ ಅತ್ತಿಗೆನೂ ಮಾಡ್ತಿದ್ರು, ಸುಮಿತ್ರಾ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರೆಲ್ಲ. ನನಗಷ್ಟು ಕಜ್ಜಾಯ ಮಾಡೋಕ್ಕೆ ಬರೋಲ್ಲ. ನಾನು ಟ್ರೈ ಮಾಡಿ ಗಟ್ಟಿಯಾಗೆಲ್ಲ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕಜ್ಜಾಯ. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಬಾಳೆಹಣ್ಣೇನೂ ಹಾಕೊಂಡೇ ಇಲ್ಲ, ಬರೀ ಕಜ್ಜಾಯದ ಹಿಡ್ತಲೇ ನಾನು ಕಜ್ಜಾಯ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ಥರ ಹದದಲ್ಲಿ ನೀವು ಒಂದು ಸಲ ಮಾಡ್ಕೊಳ್ಳಿ. ಎಲ್ರಿಗೂ ಪಾಕದ ಅಡುಗೆಗೆಲ್ಲ ಬರೋಲ್ಲ, ಅವ್ರಿಗೆಲ್ಲ ಒಂದು ಇದಾಗಿರಬೇಕು. ಹಂಗಾಗಿ ನಮ್ಮ ಅಕ್ಕನೂ ಚೆನ್ನಾಗಿ ತೆಗಿತಾರೆ, ನಮ್ಮ ಆಂಟಿ ಎಲ್ಲ ತೆಗಿತಾರೆ. ನನಗಷ್ಟು 2-3 ಸಲ ಟ್ರೈ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿಲ್ಲ, ಕಲ್ಲಂಗೆ ಬಂದುಬಿಟ್ಟಿತ್ತು. ಹಂಗಾಗಿ ಅವ್ರ ಕೈಯಲ್ಲೇ ಮಾಡಿಸ್ಕೊಂಡಿದ್ದೆ ನಾನು. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದು ನಮ್ಮ ಕಡೆ ಏನಂದರೆ ಇದಕ್ಕೆ ತುಪ್ಪ ಹಾಕೊಂಡು ತಿಂತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಧನ್ಯವಾದಗಳು.